ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿ ಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಯೋಗದ ಉಪಯೋಗಗಳು ಏನೆಲ್ಲಿದ್ದಾವೆ ಅಂತಕ್ಕಂಥದ್ದು ಒಂದೊಂದಾಗಿ ತಿಳಿತೋಣ. ಈ ಒಂದು ಉಪಯೋಗಗಳ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಇದರಿಂದ ಇನ್ನೂ ಅನೇಕ ಉಪಯೋಗಗಳು ನಿಮಗೆ ಗೊತ್ತಿತ್ತಾ? ಕಾಮೆಂಟ್ ಮಾಡಿ. ನಾನು ಓದಿ ತಿಳಿತೇನೆ, ಎಲ್ಲರೂ ಓದಿ ತಿಳಿತಾರೆ ಅಂತ ಹೇಳ್ತಾ ಹಾಗೆ ಈ ಒಂದು ಮಾಹಿತಿ ಒಂದು ವಿಷಯ ಪ್ರಬಂಧ ನೋಡ್ತೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ, ಯೋಗವು ದೇಹವನ್ನು ಆರೋಗ್ಯವಾಗಿರಿಸುತ್ತದೆ. ಮತ್ತು ನೋಡಿ, ಯೋಗವು ದೇಹವನ್ನು ಆರೋಗ್ಯವಾಗಿರಿಸುತ್ತದೆ. ಎರಡನೇ ಪಾಯಿಂಟ್, ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮೂರನೇ ಪಾಯಿಂಟ್ ನೋಡಿ ಮಕ್ಕಳೇ, ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ಓಕೆ, ಅದಂತ ನಾಲ್ಕನೇ ಪಾಯಿಂಟ್ ನೋಡಿ, ದೇಹದ ಸೌಲಭ್ಯತೆಯನ್ನು ಹೆಚ್ಚಿಸುತ್ತದೆ. ದೇಹದ ಸೌಲಭ್ಯತೆಯನ್ನು ಹೆಚ್ಚಿಸುತ್ತದೆ. ಐದನೇ ಪಾಯಿಂಟ್ ನೋಡಿ, ಉಸಿರಾಟದ ಸಮಸ್ಯೆಗಳನ್ನು ನಿಯಂತ್ರಿಸುತ್ತದೆ. ಉಸಿರಾಟದ ಸಮಸ್ಯೆಗಳನ್ನು ನಿಯಂತ್ರಿಸುತ್ತದೆ. ಓಕೆ, ಅದಾದ ನಂತರ ನೋಡಿ ಮಕ್ಕಳೇ, ಆರನೇ ಪಾಯಿಂಟ್, ಯೋಗ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಅಂತ. ಏಳನೇ ಪಾಯಿಂಟ್ ನೋಡಿ, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಅದಾದ ನಂತರ ಎಂಟನೇ ಪಾಯಿಂಟ್ ನೋಡಿ, ಶಾಂತಿಯನ್ನು ಒದಗಿಸುತ್ತದೆ. ಯೋಗ ಶಾಂತಿಯನ್ನು ಒದಗಿಸುತ್ತದೆ. ಓಕೆನಾ? ಆ ನಂತರ ಒಂಬತ್ತನೇ ಪಾಯಿಂಟ್ ನೋಡಿ, ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಓಕೆನಾ? ಅದಾದ ನಂತರ ಹತ್ತನೇ ಪಾಯಿಂಟ್ ನೋಡಿ, ದೇಹದ ಭಂಗಿಯನ್ನು ಸರಿಪಡಿಸುತ್ತದೆ. ನೋಡಿ, ದೇಹದ ಭಂಗಿ ಸೊಟ್ಟ ಬರ್ತಿದ್ರೆ ಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸರಿಪಡಿಸ್ತದೆ ಅಂತಕ್ಕಂಥದ್ದು. ಆ ನಂತರ 11ನೇ ಪಾಯಿಂಟ್, ನಿದ್ರಾಹೀನತೆಯನ್ನು ದೂರಗೊಳಿಸುತ್ತದೆ. ಮತ್ತೊಮ್ಮೆ ನೋಡಿ, ನಿದ್ರಾಹೀನತೆಯನ್ನು ದೂರಗೊಳಿಸುತ್ತದೆ. 12ನೇ ಪಾಯಿಂಟ್, ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ. ಆ ನಂತರ 13ನೇ ಪಾಯಿಂಟ್ ನೋಡಿ, ದೀರ್ಘಾಯುಷ್ಯಕ್ಕೆ ಸಹಾಯಕವಾಗಿದೆ.
ಸಹಾಯಕವಾಗಿದೆ. ದೀರ್ಘಾಯುಷ್ಯಕ್ಕೆ ಸಹಾಯವಾಗಿದೆ. ಅದಾದ ನಂತರ 14ನೇ ಪಾಯಿಂಟ್ ನೋಡಿ, ದೈನಂದಿನ ಜೀವನದಲ್ಲಿ ಚೈತನ್ಯವನ್ನು ತುಂಬುತ್ತದೆ. ದೈನಂದಿನ ಜೀವನದಲ್ಲಿ ಚೈತನ್ಯವನ್ನು ತುಂಬುತ್ತದೆ. 15ನೇ ಪಾಯಿಂಟ್, ಭಾವನಾತ್ಮಕ ಸಮತೋಲನವನ್ನು ಕಾಪಾಡುತ್ತದೆ. ಓಕೆನಾ, ಭಾವನಾತ್ಮಕ ಸಮತೋಲನವನ್ನು ಕಾಪಾಡುತ್ತದೆ ಅಂತಕ್ಕಂಥದ್ದು. ಓಕೆನಾ, ಹಾಗಾದರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ನಿಮಗೆ ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.